ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 178ನೆಯ ತಿರುನಾಮ ಮಹಾದ್ಯುತಿ. 98ನೇ ಸಿದ್ಧಃ ಎಂಬ ನಾಮದ ವಿವರಣೆಯಲ್ಲಿ ಕಾಂಚೀಪುರದಲ್ಲಿ ಬ್ರಹ್ಮನು ನಡೆಸುತ್ತಿದ್ದ ಯಾಗವನ್ನು ತೊಂದರೆ ನೀಡಲು ಬಯಸಿದ ಅಸುರರು ಬ್ರಹ್ಮ ಮತ್ತು ಸರಸ್ವತಿ ದೇವಿಯ ನಡುವೆ ಭಿನ್ನಾಭಿಪ್ರಾಯವನ್ನು ಉಂಟುಮಾಡಲು ಪ್ರಯತ್ನಿಸಿದ ಘಟನೆಯನ್ನು ನಾವು ಕೇಳಿದ್ದೇವೆ. ಆದರೆ ಅಸುರರು ಬ್ರಹ್ಮ ಮತ್ತು ಸರಸ್ವತಿಯ ನಡುವೆ ಭಿನ್ನಾಭಿಪ್ರಾಯವನ್ನು ಹೇಗೆ ಉಂಟುಮಾಡಿದರು ಎಂಬುದನ್ನು ಇಂದಿನ ಕಥೆಯಲ್ಲಿ ತಿಳಿಯೋಣ. ಒಮ್ಮೆ ಬ್ರಹ್ಮನು ಸತ್ಯಲೋಕದಲ್ಲಿ ಒಂದು ವಿದ್ವತ್ ಸದಸ್ಸನ್ನು ಏರ್ಪಡಿಸಿದನು. ದೇವತೆಗಳು ಮತ್ತು ಮಹರ್ಷಿಗಳು ಸೇರಿದಂತೆ ಅನೇಕ ಪಂಡಿತರು ಅದರಲ್ಲಿ ಭಾಗವಹಿಸಿದ್ದರು. ಆ ಸದಸ್ಸಿನಲ್ಲಿ ಗಂಗಾ ನದಿಯೇ ಪವಿತ್ರವೋ ಅಥವಾ ಸರಸ್ವತಿ ನದಿಯೇ ಪವಿತ್ರವೋ ಎಂಬ ವಿಷಯದ ಬಗ್ಗೆ ಚರ್ಚೆ ನಡೆಯಿತು. ಕೆಲವರು ಸರಸ್ವತಿಯು ವಾಗ್ದೇವಿಯಾಗಿರುವುದರಿಂದ ಅವಳೇ ಹೆಚ್ಚು ಪವಿತ್ರಳು, ಅವಳ ವಾಣಿ ಹೇಗೆ ಮಧುರವಾಗಿ ಹರಿಯುತ್ತದೆಯೋ ಹಾಗೆಯೇ ಅವಳ ನದಿಯು ಸೊಗಸಾಗಿ ಹರಿಯುತ್ತದೆ ಎಂದು ಹೇಳಿದರು. ಆದರೆ ಇನ್ನು ಕೆಲವರು ಅದನ್ನು ಒಪ್ಪದೆ ಗಂಗೆಯೇ ಹೆಚ್ಚು ಪವಿತ್ರಳು, ಏಕೆಂದರೆ ಅವಳು ತ್ರಿಮೂರ್ತಿಗಳೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಬ್ರಹ್ಮದೇವನು ಭಗವಂತನ ಪಾದಗಳನ್ನು ತೊಳೆದಾಗ ಉಂಟಾದ ಶ್ರೀಪಾದ ತೀರ್ಥವೇ ಗಂಗೆ. ಅದು ಶಿವನ ಜಟೆಯಲ್ಲಿ ನೆಲೆಗೊಂಡಿತು. ಆದ್ದರಿಂದ ಗಂಗೆಗಿಂತ ಪವಿತ್ರವಾದುದು ಮತ್ತೊಂದಿಲ್ಲ ಎಂದು ವಾದಿಸಿದರು. ಈ ವಾದಕ್ಕೆ ತೀರ್ಪು ನೀಡುವ ಜವಾಬ್ದಾರಿ ಬ್ರಹ್ಮನ ಮೇಲಿತ್ತು. ಕೊನೆಗೆ ಬ್ರಹ್ಮನು ಗಂಗೆಯೇ ಸರಸ್ವತಿಗಿಂತ ಹೆಚ್ಚು ಪವಿತ್ರಳು ಎಂದು ತೀರ್ಪು ನೀಡಿದನು. ಈ ತೀರ್ಪು ಸರಸ್ವತಿ ದೇವಿಗೆ ಕೋಪವನ್ನುಂಟು ಮಾಡಿತು. ಸರಸ್ವತಿಯು ಬ್ರಹ್ಮನ ಪತ್ನಿಯೂ ಆಗಿದ್ದರಿಂದ ಬ್ರಹ್ಮನು ಈಗ ಆಕೆಯ ಆಕ್ರೋಶವನ್ನು ಎದುರಿಸಬೇಕಾಯಿತು. ಕೋಪಗೊಂಡ ಸರಸ್ವತಿಯು ಬ್ರಹ್ಮನನ್ನು ಬಿಟ್ಟು ಸರಸ್ವತಿ ನದಿಯ ತೀರದಲ್ಲಿ ತಪಸ್ಸು ಮಾಡಲು ಹೋದಳು. ಆ ಸಮಯದಲ್ಲಿ ಬ್ರಹ್ಮನು ಭಗವಂತನ ಧ್ಯಾನದಲ್ಲಿ ತೊಡಗಿದನು. ಆದರೆ ಮನಸ್ಸು ಏಕಾಗ್ರವಾಗದ ಕಾರಣ ಭಗವಂತನ ಮಾರ್ಗದರ್ಶನದಂತೆ ಅವರು ಸತ್ಯವ್ರತ ಕ್ಷೇತ್ರ ಅಂದರೆ ಇಂದಿನ ಕಾಂಚೀಪುರದಲ್ಲಿ ಅಶ್ವಮೇಧ ಯಾಗವನ್ನು ನೆರವೇರಿಸಲು ನಿರ್ಧರಿಸಿದನು. ಆದರೆ ಸನಾತನ ಧರ್ಮದಲ್ಲಿ ಯಾವುದೇ ಅಗ್ನಿ ಕಾರ್ಯವನ್ನು ನೆರವೇರಿಸಲು ಪತ್ನಿಯ ಜೊತೆಯಲ್ಲಿರುವುದು ಅವಶ್ಯಕವಾಗಿರುತ್ತದೆ. ತಮ್ಮ ಪ್ರಧಾನ ಪತ್ನಿಯಾದ ಸರಸ್ವತಿಯು ಇನ್ನೂ ಕೋಪಗೊಂಡಿದ್ದ ಕಾರಣ ಬ್ರಹ್ಮನು ತನ್ನ ಇತರ ಪತ್ನಿಯರಾದ ಸಾವಿತ್ರಿ ಮತ್ತು ಗಾಯತ್ರಿಯರೊಂದಿಗೆ ಅಶ್ವಮೇಧ ಯಾಗವನ್ನು ಆರಂಭಿಸಿದನು. ಅಶ್ವಮೇಧ ಯಾಗವು ಪೂರ್ಣಗೊಳ್ಳುವುದನ್ನು ಬಯಸದ ಅಸುರರು ನೇರವಾಗಿ ಸರಸ್ವತಿಯ ಬಳಿಗೆ ಹೋಗಿ ಬ್ರಹ್ಮನು ಆಕೆಯ ಅನುಪಸ್ಥಿತಿಯಲ್ಲಿಯೇ ಯಾಗವನ್ನು ಆರಂಭಿಸುವ ವಿಷಯವನ್ನು ತಿಳಿಸಿದರು. ಇದರಿಂದ ಸರಸ್ವತಿಯ ಕೋಪ ಇನ್ನಷ್ಟು ಹೆಚ್ಚಾಯಿತು. ಅವಳು ಸೂರ್ಯ ಮತ್ತು ಚಂದ್ರರಿಗೆ ಕಾಂಚೀಪುರಕ್ಕೆ ಬೆಳಕನ್ನು ನೀಡಬಾರದು ಎಂದು ಆದೇಶಿಸಿದಳು. ಅದರ ಕಾರಣದಿಂದ ಕಾಂಚೀಪುರವು ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿತು. ಯಾಗಕುಂಡದಲ್ಲಿ ಉರಿಯುತ್ತಿದ್ದ ಅಗ್ನಿ ಮಾತ್ರ ಬೆಳಕನ್ನು ನೀಡುತ್ತಿತ್ತು. ಆ ಬೆಳಕನ್ನು ಆರಿಸಬೇಕೆಂದು ನಿರ್ಧರಿಸಿದ ಸರಸ್ವತಿಯು ಮಹಾನಲನ್ ಎಂಬ ಅಸುರನನ್ನು ಕಳುಹಿಸಿದಳು. ಮಹಾನಲನು ಯಾಗದ ಕಡೆಗೆ ಬರುತ್ತಿದ್ದಂತೆ ಬ್ರಹ್ಮನು ಭಗವಂತನಲ್ಲಿ ಶರಣಾಗಿ ರಕ್ಷಣೆಗಾಗಿ ಪ್ರಾರ್ಥಿಸಿದನು. ಆಗ ಕರುಣಾಮಯನಾದ ಭಗವಂತನು ದೀಪ ಪ್ರಕಾಶರ ರೂಪದಲ್ಲಿ ತಿರುತಂಕ ದಿವ್ಯ ದೇಶದಲ್ಲಿ ಪ್ರತ್ಯಕ್ಷನಾದನು. ಕಾಂಚೀಪುರವು ಕತ್ತಲೆಯಲ್ಲಿ ಮುಳುಗಿದ್ದಾಗ ದೀಪ ಪ್ರಕಾಶರ ರೂಪದಲ್ಲಿ ಪ್ರತ್ಯಕ್ಷನಾಗಿ ತನ್ನ ದಿವ್ಯ ತೇಜಸ್ಸಿನಿಂದ ಇಡೀ ನಗರವನ್ನು ಪ್ರಕಾಶಮಾನಗೊಳಿಸಿದ ಭಗವಂತನು ತನ್ನ ಅನಂತ ಪ್ರಕಾಶ ಮತ್ತು ವೈಭವವನ್ನು ಲೋಕಕ್ಕೆ ತೋರಿಸಿದನು. ಬ್ರಹ್ಮನು ಯಾಗವನ್ನು ಪುನರಾರಂಭಿಸಿದನು. ನಂತರ ಭಗವಂತನು ಬ್ರಹ್ಮ ಮತ್ತು ಸರಸ್ವತಿಯರ ನಡುವಿನ ಭಿನ್ನಾಭಿಪ್ರಾಯವನ್ನು ನಿವಾರಿಸಿ ಅವರಿಬ್ಬರನ್ನು ಪುನಃ ಒಂದಾಗಿಸಿದನು. ಮಹಾದ್ಯುತಿ ಎಂದರೆ ಅಪಾರ ತೇಜಸ್ಸು ಮತ್ತು ದಿವ್ಯ ಕಾಂತಿಯನ್ನು ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಮಹಾದ್ಯುತಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ವೈಭವಯುತ ಮತ್ತು ಮಂಗಳಕರ ಜೀವನವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.